ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಮಧ್ವನಾಮದಲ್ಲಿ ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿಗಳ ಮತವನ್ನೆರೆ ಖಂಡಿಸೆ. ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲಿ. ನಿನ್ನೆಯ ದಿನ ಶ್ರೀಮದಾಚಾರ್ಯರು ದಕ್ಷಿಣ ದೇಶದಲ್ಲಿ ಸಂಚಾರ ಮಾಡುತ್ತಾ ರಾಮೇಶ್ವರಕ್ಕೆ ಬಂದ ವಿಷಯವನ್ನು ತಿಳಿದುಕೊಂಡಿದ್ದೇವೆ. ರಾಮೇಶ್ವರಕ್ಕೆ ಬಂದ ಶ್ರೀಮದಾನಂದ ತೀರ್ಥರು ರಾಮೇಶ್ವರದ ಸಮುದ್ರದಲ್ಲಿಯೂ ಕನ್ಯಾಕುಮಾರಿಯಲ್ಲಿರುವ ಕನ್ಯಾತೀರ್ಥದಲ್ಲಿ ಸ್ನಾನ ಮಾಡಿ ದಂಡೋದಕ ಸ್ನಾನದಿಂದ ಎಲ್ಲರನ್ನೂ ಪವಿತ್ರ ಮಾಡ್ತಾರೆ. ಸ್ನಾನ ಮಾಡಿ ಮಠಕ್ಕೆ ತಿರುಗಿ ಬರುವಾಗ ಶ್ರೀಮದಾಚಾರ್ಯರ ದೇಹದಲ್ಲಿ ದೋಷಗಳನ್ನು ಎಣಿಸಿ ಆನಂದರ ತೀರ್ಥ ದಂಡವನ್ನು ಮುರಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ಕುದಪುಸ್ತೂರು ಎಂಬ ಯತಿಯು ಎದುರಿಗೆ ಬರ್ತಾನೆ. ಆಗ ಆಚಾರ್ಯರು ತಮ್ಮ ದಂಡವನ್ನು ಮುಂದೆ ಮಾಡಿ, ನನ್ನ ದಂಡವನ್ನು ಮುರಿಯೋ ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ, ತೆಗೆದುಕೋ, ಮುರಿದು ತೋರಿಸು. ಒಂದು ವೇಳೆ ನಿನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳದಿದ್ದರೆ ಶಿಕ್ಷೆಯನ್ನು ಅನುಭವಿಸು ಎಂದಾಗ ಅವನು ತಲೆ ಕೆಳಗೆ ಮಾಡಿ, ನನ್ನಿಂದ ತಪ್ಪಾಯಿತು, ಕ್ಷಮಿಸಿ ಎಂದು ಕೇಳಿಕೊಂಡು ಹೊರಟು ಹೋದನು. ದುರ್ಯೋಧನನ್ನೇ ಮಣಿಸಿದ ಈ ವಾಯು ಅವತಾರಿಯಾದ ಶ್ರೀಮದಾನಂದ ತೀರ್ಥರಿಗೆ ಇಂತಹ ಅಯೋಗ್ಯರನ್ನು ಶಿಕ್ಷಿಸುವುದು ಆಶ್ಚರ್ಯಕರವೇನಲ್ಲ. ಅಲ್ಲಿಂದ ಹೊರಟು ಶ್ರೀರಂಗಕ್ಕೆ ಬಂದು ಅಲ್ಲಿಂದ ಮುಂದೆ ದಿಗ್ವಿಜಯಕ್ಕಾಗಿ ಉತ್ತರ ದಿಕ್ಕಿನಲ್ಲಿ ಹೊರಟು ಅಲ್ಲಿಂದ ಆಡೂರು ದೇವಾಲಯಕ್ಕೆ ಬರ್ತಾರೆ. ಆಚಾರ್ಯರು ಸಂಚಾರ ಮಾಡುತ್ತಾ ಹೊರಟರೆ 7-8 ಫೂಟು ಎತ್ತರದ ಅತಿ ಪರಿಪುಷ್ಟ ಶರೀರದ ಶ್ರೀಮದಾಚಾರ್ಯರು ನಡೆಯುತ್ತಾ ಹೊರಟರೆ ಸುತ್ತಲೂ ಅನೇಕ ವಿದ್ವಾಂಸರು ಅವರ ಜೊತೆಗೆ ಹೊರಡುತ್ತಿದ್ದರು. ಆಗ ಅವರ ಪ್ರವಾಸವು ತನ್ನ ಅಧೀನರಾದ ಅನೇಕ ಪ್ರಾಣಿಗಳ ಜೊತೆಯಲ್ಲಿ ಹೊರಟ ಸಿಂಹದಂತೆ ಶ್ರೀಮದಾನಂದ ತೀರ್ಥರು ಕಾಣಿಸ್ತಾ ಇದ್ರು. ಹೋದಲ್ಲೆಲ್ಲ ಅನೇಕ ವಿದ್ವಾಂಸರು, ಷಡಂಗ ಶಾಸ್ತ್ರದಲ್ಲಿ ಪರಿಣಿತರು ಆದ ವೇದವಿದರು ಇವರ ಹತ್ತಿರ ಬಂದರು. ಆ ವಿದ್ವಾಂಸರ ಮಧ್ಯದಲ್ಲಿ ಶ್ರೀಮದಾಚಾರ್ಯರು ತನ್ನ ಪ್ರಕಾಶದಿಂದ ನಕ್ಷತ್ರ ಪ್ರಕಾಶವನ್ನು ಮಂದವನ್ನಾಗಿ ಮಾಡಿ ಗ್ರಹಗಳ ಮಧ್ಯದಲ್ಲಿ ಸೂರ್ಯನು ಶೋಭಿಸುವಂತೆ, ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನು ಆಹ್ಲಾದಕರನಾದಂತೆ ಶ್ರೀಮದಾನಂದ ತೀರ್ಥರು ಎಲ್ಲರ ಮಧ್ಯದಲ್ಲಿ ದಿವ್ಯ ಭವ್ಯರಾಗಿ ಕಾಣಿಸ್ತಾ ಇದ್ರು. ಆ ಆಡೂರು ದೇವಾಲಯದಲ್ಲಿ ಶ್ರೀಮದಾಚಾರ್ಯರು ಐತರೇಯ ಸೂಕ್ತದ ಕೆಲವು ಮಂತ್ರಗಳನ್ನು ಸುಸ್ವರವಾಗಿ ಹೇಳಿದಾಗ ಅಲ್ಲಿ ಸೇರಿದ ಜಿಜ್ಞಾಸುಗಳೆಲ್ಲ ಐತರೇಯ ಸೂಕ್ತದ ಅರ್ಥವನ್ನು ವಿವರಿಸಿ ಎಂದು ಪ್ರಾರ್ಥನೆ ಮಾಡಿದರು. ಆಗ ಶ್ರೀಮದಾನಂದ ತೀರ್ಥರು ತಮ್ಮ ಭವ್ಯವೂ ಆದ ದಿವ್ಯವೂ ಆದ ವಾಣಿಯಿಂದ ಮಂತ್ರಗಳನ್ನು ಉಚ್ಚರಿಸುವುದಲ್ಲದೆ ಅಷ್ಟೇ ಗಂಭೀರವಾದ ಧ್ವನಿಯಿಂದ ಅರ್ಥವನ್ನು ವಿವರಿಸಿದರು. ಅನೇಕ ಹೊಸ ಅರ್ಥಗಳನ್ನು ತಿಳಿ ಹೇಳಿದರು. ಆಗ ಅಲ್ಲಿಯ ವಿದ್ವಾಂಸರು, ಇದಕ್ಕೆ ಹಿರಿಯರು ಬೇರೆಯಾಗಿ ಅರ್ಥ ಮಾಡಿದ್ದಾರಲ್ಲ ಎಂದಾಗ, ಹೌದು, ಆ ಅರ್ಥವೂ ಸರಿ, ನಾನು ಹೇಳಿದ ಅರ್ಥವೂ ಸರಿ. ಏಕೆಂದರೆ ವೇದ ಮಂತ್ರಗಳಿಗೆ 3 ತರಹದ ಅರ್ಥಗಳಿವೆ. ಮಹಾಭಾರತಕ್ಕೆ 10 ತರಹದ ಅರ್ಥವಿದೆ. ವಿಷ್ಣು ಸಹಸ್ರನಾಮಕ್ಕೆ 100 ತರಹದ ಅರ್ಥಗಳಾಗುತ್ತವೆ ಎಂದು ವಿವರಿಸಿದರು. ಆಗ ಅಲ್ಲಿ ಸೇರಿದ ಜನರು ಶ್ರೀಮದಾನಂದ ತೀರ್ಥರ ಉನ್ನತಿಯನ್ನು ಸಹಿಸದ ವಿದ್ವಾಂಸರು ಇವರನ್ನು ಗೆಲ್ಲಲು ಇದೇ ಸದವಕಾಶವಿದೆ ಎಂದು ತಿಳಿದು 100 ಅರ್ಥವಿದೆ ಎಂದು ಹೇಳಿದರಾಯಿತೆ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳನ್ನು ವಿವರಿಸುತ್ತೀರಾ ಎಂದು ಕೇಳ್ತಾರೆ. ಅವರ ಮಾತನ್ನು ಕೇಳಿದ ಶ್ರೀಮದಾನಂದ ತೀರ್ಥರು, ನಾನು ವಿಷ್ಣು ಸಹಸ್ರನಾಮದ ಒಂದೊಂದು ಹೆಸರಿಗೂ 100 ಅರ್ಥಗಳನ್ನು ಹೇಳುತ್ತೇನೆ. ಆದರೆ
ನನ್ನ ಒಂದು ಷರತ್ತು ಇದೆ. ನಾನು ಹೇಳಿದ ಅರ್ಥವನ್ನು ನೀವು ತಿರುಗಿ ಅದನ್ನು ಅನುವಾದ ಮಾಡಬೇಕು. ನನ್ನ ಈ ಷರತ್ತಿಗೆ ಒಪ್ಪಿದರೆ ನಾನು ಅರ್ಥ ಹೇಳುತ್ತೇನೆ ಅಂತ ಹೇಳ್ತಾರೆ. ಆ ಕುಹಕೆಗಳು ಇವರು 100 ಅರ್ಥ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ತಪ್ಪು ಕಲ್ಪನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ನೀವು ಹೇಳಿದ ಅರ್ಥವನ್ನು ಅನುವಾದ ಮಾಡುತ್ತೇವೆ, ನೀವು ಮೊದಲು ಹೇಳಿ ನೋಡೋಣ ಎಂದರು. ಆಗ ಮಧ್ವಾಚಾರ್ಯರು ಪ್ರತಿಯೊಂದು ಪದದ ಪ್ರಕೃತಿ ಪ್ರತ್ಯಯಗಳನ್ನು ಶಬ್ದ ವಿಚ್ಛೇದಗಳನ್ನು ಶಬ್ದಶಾಸ್ತ್ರಕ್ಕೆ ಅನುಸಾರವಾಗಿ ವಿಂಗಡಿಸುತ್ತಾ ತಮ್ಮ ಅಪ್ರತಿಮ ಬುದ್ಧಿಯಿಂದ ವಿಷ್ಣು ಸಹಸ್ರನಾಮದ ಮೊದಲನೆಯ ನಾಮವಾದ ವಿಶ್ವ ಎಂಬ ನಾಮಕ್ಕೆ 100 ಅರ್ಥಗಳನ್ನು ಹೇಳಲು ಪ್ರಾರಂಭ ಮಾಡಿದರು. 30, 40, 60 ಅರ್ಥ ಹೇಳಿದ ಮೇಲೆ ಅಲ್ಲಿ ಸೇರಿದ ಷಡಂಗ ಸಹಿತವಾಗಿ ವೇದಗಳಲ್ಲಿ ಪರಿಣಿತರಾದವರು, ತರ್ಕಮೀಮಾಂಸಾದಲ್ಲಿ ಪರಿಣಿತರಾದವರು ಶ್ರೀಮದಾಚಾರ್ಯರು ಹೇಳಿದ ಹಿಂದಿನ ಅರ್ಥಗಳನ್ನು ನೆನಪಿಟ್ಟುಕೊಳ್ಳಲಾಗದೆ ಶ್ರೀಮದಾಚಾರ್ಯರಿಗೆ ಶರಣಾಗತರಾಗ್ತಾರೆ. ಆಚಾರ್ಯರೇ, ದೇವತೆಗಳಲ್ಲಿಯೂ ಇರದ ಪ್ರತಿಭಾಶಕ್ತಿ ನಿಮ್ಮಲ್ಲಿದೆ. ಸಾಮಾನ್ಯ ಮಾನವರಾದ ನಾವು ಇದೆಲ್ಲ ನೆನಪಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಆಚಾರ್ಯರೇ, ಸೌಮ್ಯ ಸ್ವಭಾವದ ಸರ್ವಜ್ಞರಾದ ನೀವು ನಮ್ಮನ್ನು ಕ್ಷಮಿಸಿಬಿಡಿ ಎಂದು ಅವರೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಮತ್ತು ಶರಣಾಗತರಾಗ್ತಾರೆ. ಆಚಾರ್ಯರು ಅವರನ್ನು ಕ್ಷಮಿಸಿ ಕೇರಳದ ಪಯಸ್ವಿನಿ ನದಿ ತೀರದ ಬೈಲಂಗಡಿ ದೇವಾಲಯಕ್ಕೆ ಬರ್ತಾರೆ. ವಾದದಲ್ಲಿ ಇವರನ್ನು ಸೋಲಿಸಬೇಕೆಂದು ಹವಣಿಸಿದ ಅನೇಕ ವಿದ್ವಾಂಸರು ತಮ್ಮಲ್ಲಿ ಮಾತಾಡ್ಕೊಳ್ತಾರೆ. ಇವರು ತರ್ಕಶಾಸ್ತ್ರ, ತಂತ್ರಶಾಸ್ತ್ರ ಹಾಗೂ ಷಡಂಗಗಳಲ್ಲಿ ಕುಶಲರಾದ ವಿದ್ವಾಂಸರನ್ನು ಪರಾಜಿತಗೊಳಿಸುವರು. ಇವರನ್ನು ಸೋಲಿಸಿ ಈ ಕೇರಳ ದೇಶದ ಮರ್ಯಾದೆಯನ್ನು ನಾವು ಹೇಗೆ ಉಳಿಸಬೇಕು ಎಂದು ಚಿಂತಾಕ್ರಾಂತರಾಗ್ತಾರೆ. ಕೊನೆಗೆ ಬೇರೆ ಪ್ರದೇಶದ ಪಂಡಿತರ ಸಹಾಯವನ್ನು ತೆಗೆದುಕೊಂಡು ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಗಳು ತಿಳಿಸಿ ಹೇಳಲು ಅಸಾಧ್ಯವಾದ ದಾನ ಸೂಕ್ತದ ಅರ್ಥವನ್ನು ವಿವರಿಸಲು ಹೇಳ್ತಾರೆ. ಆಗ ಆ ಸೂಕ್ತದಲ್ಲಿರುವ ಪೃಣ್ ಧಾತುವಿಗೆ ದಾನವೆಂದು ಅರ್ಥವಿದೆ. ಅದರಿಂದಾಗಿ ಸೂಕ್ತದಲ್ಲಿ ಬರುವ ಪ್ರೀಣಯಾತ್ ಶಬ್ದಕ್ಕೆ ಮೂಲದಲ್ಲಿ ದಾನವೆಂದು ಹೇಳಿದರು. ಆಗ ಪ್ರತಿವಾದಿಗಳು ಈ ಅರ್ಥ ಸರಿಯಲ್ಲ, ಪ್ರೀಣನೆ ಎಂದು ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಿನಗೆ ಪ್ರೇ ಉಪಸರ್ಗಗಳ ಅರ್ಥವೇ ಗೊತ್ತಿಲ್ಲ, ಗುರುಕುಲಕ್ಕೆ ಹೋಗಿ ಇನ್ನೊಬ್ಬೆ ಅಭ್ಯಾಸ ಮಾಡಿಕೊಂಡು ಬಾ ಎಂದು ತಮಾಷೆಯಿಂದ ಹೇಳ್ತಾರೆ. ಆಗ ಪ್ರತಿವಾದಿಗಳು ಅವರಿಗೆ ಶರಣಾಗತರಾಗಿ, ನೀವು ಸರ್ವಜ್ಞರು, ನಾವು ನಿಮಗೆ ಉತ್ತರ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿ ಅವರ ಶಿಷ್ಯರಾಗ್ತಾರೆ. ಋಗ್ವೇದದ ಅಪಾಲ ಎಂಬ ಸೂಕ್ತದ ವಿವರಣೆಯನ್ನು ಮಾಡುವಾಗ ಅಪಾಲ ಶಬ್ದಕ್ಕೆ ಅತಿ ಕರುಣಿಶ್ರೀ ಎಂದು ಅರ್ಥ ಮಾಡಿದರು. ಆಗ ಪ್ರತಿವಾದಿಗಳು ಅಪಾಲ ಶಬ್ದಕ್ಕೆ ಕುಷ್ಠರೋಗಿ ಎಂದು ಅರ್ಥವಿರಲು ನೀವು ಈ ಅರ್ಥವನ್ನು ಹೇಗೆ ಹೇಳುತ್ತೀರಿ, ನೀವು ಹೇಳಿದ ಅರ್ಥವೇ ಹೇಗೆ ಸರಿ ಎಂದು ಪ್ರತಿವಾದ ಮಾಡಿದಾಗ ಆಚಾರ್ಯರು ಅವರಿಗೆ, ಮುಂದೆ ಕೆಲವು ದಿನಗಳ ನಂತರ ಇಲ್ಲಿಗೆ ಒಬ್ಬರು ವೇದ ವಿದ್ವಾಂಸರು ಬರುತ್ತಾರೆ, ಅವರನ್ನು ಕೇಳಿರಿ, ಆಗ ನಾನು ಹೇಳಿದ ಅರ್ಥ ಸರಿ ಎಂದು ನಿಮಗೆ ಮನವರಿಕೆ ಆಗ್ತದೆ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಶ್ರೀಮದಾಚಾರ್ಯರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಕೆಲವು ದಿನಗಳ ನಂತರ ಆ ಊರಿಗೆ ಬಂದ ವೇದ ವಿದ್ವಾಂಸರನ್ನು ಕೇಳಿದಾಗ ಅವರು ಆಚಾರ್ಯ ಹೇಳಿದ ಅರ್ಥವನ್ನೇ ಹೇಳ್ತಾರೆ. ಆಗ ಆ ಊರಿನ ವಿದ್ವಾಂಸರು ಶ್ರೀಮದಾಚಾರ್ಯರು ಕೇವಲ ಸರ್ವಜ್ಞರಷ್ಟೇ ಅಲ್ಲ,
ತ್ರಿಕಾಲ ಜ್ಞಾನಿಗಳು ಆಗಿದ್ದಾರೆ ಎಂದು ಅವರನ್ನು ಹೊಗಳಿ ವಂದಿಸ್ತಾರೆ. ಅಂದಿನಿಂದ ಶ್ರೀಮದಾನಂದ ತೀರ್ಥರು ಸರ್ವಜ್ಞ ಆಚಾರ್ಯರೆಂದೇ ಪ್ರಸಿದ್ಧರಾಗ್ತಾರೆ. ಈ ರೀತಿ ಆಚಾರ್ಯರ ಕೀರ್ತಿಯು ಅವರು ಸಂಚಾರ ಮಾಡಿದ ಪ್ರದೇಶಗಳಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಹರಡುತ್ತೆ. ಹೀಗೆ ಸಂಚಾರ ಮಾಡುತ್ತಾ ಶ್ರೀಮದಾನಂದ ತೀರ್ಥರು ಉಡುಪಿಗೆ ಬಂದು ಅನಂತೇಶ್ವರನಿಗೆ ನಮಸ್ಕಾರ ಮಾಡ್ತಾರೆ. ದ್ರೌಪದಿಯು ಯಾಜೋಪಯಾಜರ ಅತಿಶ್ರೇಷ್ಠ ಪಾಂಡಿತ್ಯ ಹಾಗೂ ಸೂಕ್ಷ್ಮ ಜ್ಞಾನದ ಪರಿಣಾಮವಾಗಿ ಅಗ್ನಿಯಿಂದ ಹುಟ್ಟಿ ಬಂದಳು. ಅನೇಕ ಮಣಿಗಳಿಂದ ಯುಕ್ತವಾದ ಮಂಗಲಸೂತ್ರ ಮೊದಲಾದ ಅಲಂಕಾರಗಳಿಂದ ಯುಕ್ತಳಾಗಿದ್ದಳು. ಸುಂದರವಾದ ಪಾದಗಳಿಂದ ಹಂಸಗಮನೆಯಾಗಿದ್ದಳು. ಕೃಷ್ಣವರ್ಣದಿಂದ ಕೃಷ್ಣ ಎಂದು ಪ್ರಸಿದ್ಧಳಾದ ಇವಳು ಗುಣಗನಿಂದ ಕೂಡಿದ ಭೀಮನೆ ಮೊದಲಾದ ಪಾಂಡವರನ್ನು ಮದುವೆ ಆಗ್ತಾಳೆ. ಯೋಗ್ಯ ಬಟ್ಟೆಗಳನ್ನು ಧರಿಸಿ ಅತ್ಯಂತ ಮನೋಹರ ಮಾತುಗಳನ್ನು ಆಡ್ತಾ ಇದ್ದ. ರಾಜಸೂಯ ಯಾಗದಲ್ಲಿ ಪಾಲುಗೊಂಡು ವಾಸುದೇವನ ಗುಣದಲ್ಲಿ ಆಸಕ್ತಳಾದಳು. ಎಲ್ಲ ಧರ್ಮಗಳನ್ನು ಚೆನ್ನಾಗಿ ತಿಳಿಸಿಕೊಡುವುದರಲ್ಲಿ ನಿಪುಣಳಾದ ಇವಳನ್ನು ಜನರು ತಾಯಿಯಂತೆ ಪೂಜಿಸಿದರು. ಹೀಗಿದ್ದರೂ ಸಹಿತ ಅಂದು ಆ ಸಭೆಯಲ್ಲಿ ದುಶ್ಯಾಸನ ದುರ್ಯೋಧನಾದಿಗಳಿಂದ ಅಪಮಾನಿತಳಾದಳು. ಇದರಿಂದ ವಿದರ ಮೊದಲಾದ ಸಜ್ಜನರು ಬಹಳ ದುಃಖಿತರಾಗ್ತಾರೆ. ಆಗ ದ್ರೌಪದಿಯು ವಾಸುದೇವ, ಧರಣೀಧರ, ನಾಥ, ಪೂರ್ಣ ಸದ್ಗುಣ, ಜನರ ರಹಿತ, ದೋಷದೂರ ಎಂದು ಶ್ರೀಹರಿಯನ್ನು ನೆನೆಸಿ ನನ್ನ ಈ ವಸ್ತ್ರಾಹರಣವನ್ನು ಯಾರಾದರೂ ತಡೆಯಲೇಬೇಕು ಎಂದಳು. ಆಗ ಭಗವಂತ ಅವಳಿಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟನು. ಆಗ ಭೀಮನೇ ಮಾತ್ರ ಇದು ಅನ್ಯಾಯ, ಇವಳನ್ನು ಅಪಮಾನ ಮಾಡಿದ ದುಶ್ಯಾಸನ ದುರ್ಯೋಧನನ್ನು ನಾನೇ ಸಂಹರಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಶ್ರೀಮದಾನಂದರ ಚರಿತ್ರೆಯ ಮಧ್ಯದಲ್ಲಿ ಈ ದ್ರೌಪದಿ ಚರಿತ್ರೆ ಏಕೆ ಬಂದಿತು ಎಂದು ಗಾಬರಿಯಾಗಬೇಡಿ. ಇಲ್ಲಿ ದ್ರೌಪದಿ ಎಂದರೆ ವೇದವಿದ್ಯೆ. ಈ ವೇದವಿದ್ಯೆಯು ಅತಿ ಶ್ರೇಷ್ಠರಾದ ವೇದಜ್ಞರಿಂದ ಯಾವಾಗಲೂ ಅಭಿವ್ಯಕ್ತಳಾಗ್ತಾಳೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಎಂಬ ಸುಂದರವಾದ ಅವಯವಗಳಿಂದ ವೇದವಿದ್ಯೆಯು ಕೂಡಿದ್ದಾಳೆ. ಬ್ರಹ್ಮಸೂತ್ರಗಳೆಂಬ ಮಂಗಳಸೂತ್ರಗಳಿಂದ ಅಲಂಕೃತಳಾಗಿದ್ದಾಳೆ. ಇಲ್ಲಿಯ ಪದಗಳು ಕ್ರಮ, ಭಾವ, ಸ್ಪಷ್ಟತ್ವ ಮೊದಲಾದ ಗುಣಗಳಿಂದ ಕೂಡಿದಳಾಗಿದ್ದಾಳೆ. ಮಹಾಭಾರತ ಮೊದಲಾದ ಶ್ರೇಷ್ಠ ಗ್ರಂಥಗಳಲ್ಲಿ ಅಭಿವ್ಯಕ್ತಳಾಗಿದ್ದಾಳೆ. ಉದಾತ್ತ, ಅನುದಾತ್ತಾದಿ ಸ್ವರಗಳಿಂದ ಕೂಡಿದ ವೇದವಿದ್ಯೆಯು ರಾಜಸೂಯಾದಿ ಯಾಗಗಳ ಸಮಯದಲ್ಲಿ ಉಚ್ಚರಿಸಲ್ಪಟ್ಟು ತನ್ನ ಎಲ್ಲ ಗುಣಗಳಿಂದ ಅಭಿವ್ಯಕ್ತಳಾಗಿದ್ದಾಳೆ. ಧರ್ಮದ ಸೂಕ್ಷ್ಮತೆಯನ್ನು ತಿಳಿಸಲು ಸಮರ್ಥಳಾದ್ದರಿಂದ ಎಲ್ಲ ಜನರು ಇವಳನ್ನು ತಾಯಿಯಂತೆ ಪೂಜಿಸುತ್ತಾರೆ. ಆದರೆ ಈ ಕಲಿಕಾಲದಲ್ಲಿ ಮಾಯಾವಾದಿಗಳೇ ಮೊದಲಾದ ದುಷ್ಟರು, ಅಜ್ಞರು, ದುರಾಗ್ರಹಿಗಳು ವೇದವಿದ್ಯೆಗೆ ಅತಿ ತಪ್ಪಾದ ಅರ್ಥವನ್ನು ಬರೆದು ಇವಳನ್ನು ಅವಮಾನಿಸುತ್ತಿದ್ದಾರೆ. ಅನ್ಯಾಯ. ವೇದ ಮಾತೆಯ ದುರ್ದಶೆಯನ್ನು ಕಂಡು ಸಜ್ಜನ ವಿದ್ವಾಂಸರೆಲ್ಲ ಅತಿ ದುಃಖಿತರಾಗಿದ್ದಾರೆ. ಯಾರು ಏನೇ ಅಪಾರ್ಥ ಮಾಡಿದರೂ ದ್ರೌಪದಿಯಂತೆ ವೇದವು ಎಂದೂ ಅಪವಿತ್ರವಾಗುವುದಿಲ್ಲ. ದ್ರೌಪದಿಗೆ ಅನಂತ ವಸ್ತ್ರಗಳನ್ನು ಪರಮಾತ್ಮ ಕರುಣಿಸಿದಂತೆ ವೇದದ ಪ್ರತಿಯೊಂದು ಪದಗಳು ಅನಂತ ಗುಣ ಪರಿಪೂರ್ಣನಾದ ವಾಸುದೇವ, ಧರಣೀಧರ, ಪೂರ್ಣ ಸದ್ಗುಣ, ದೋಷದೂರ ಇತ್ಯಾದಿ ಭಗವಂತನನ್ನೇ ಹೇಳುತ್ತಾ ಶ್ರೀಕೃಷ್ಣನು ಗೀತೆಯಲ್ಲಿ ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯಃ ವೇದಾಂತಕೃತ್ವೇದ ವಿದೇವ ಚ ಅಹಂ ಎಂದಂತೆ ವೇದಗಳು ಯಾವಾಗಲೂ ಗುಣಪೂರ್ಣನಾದ ಶ್ರೀಹರಿಯನ್ನೇ ಹೇಳುತ್ತವೆ. ತಪ್ಪು ಅರ್ಥ ಬರೆದವರೇ ತಮ್ಮ ದುಷ್ಟ ಬುದ್ಧಿ
ವ್ಯಕ್ತಪಡಿಸದೆ ತಮ್ಮ ದುಷ್ಟಬುದ್ಧಿಯನ್ನು ವ್ಯಕ್ತಪಡಿಸಿದರೆ ಹೊರತು ವೇದವಿದ್ಯೆಗೆ ಯಾವ ವಿಕಾರವೂ ಬರಲಿಲ್ಲ. ದುರ್ಯೋಧನಾದಿಗಳನ್ನು ಕೊಲ್ಲುವೆನೆಂದು ಭೀಮನು ಪ್ರತಿಜ್ಞೆ ಮಾಡಿದಂತೆ ವೇದಗಳಿಗೆ ಅಪಾರ್ಥಗಳನ್ನು ಖಂಡಿಸುವೆನು ಎಂದು ಭೀಮಾವತಾರಿಯಾದ ಶ್ರೀಮದಾನಂದ ತೀರ್ಥರು ಪ್ರತಿಜ್ಞೆಯನ್ನು ಮಾಡ್ತಾರೆ. ನೋಡ್ರಿ ಎಷ್ಟು ಸುಂದರವಾಗಿ ಆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಬಂದಂಗೆಲ್ಲ ಹೇಳಬೇಡ್ರಿ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಸರ್ವೋತ್ತಮನ ಪರಮಾತ್ಮನೇ ಆಗಿದ್ದಾನೆ. ವಿಶ್ವವು ಸುಳ್ಳಲ್ಲ. ಆ ಮತವನ್ನೆಲ್ಲ ಖಂಡನೆ ಮಾಡಿ ಸರ್ವೋತ್ತಮ ಪರಮಾತ್ಮ ವಿಶ್ವ ಸತ್ಯ ಎಂದು ಶ್ರೀಮದಾಚಾರ್ಯರು ದೇವತೆಗಳಿಗೆಲ್ಲ ಹೇಳಿದ್ದಾರೆ. ಆ ಮುಖಾಂತರ ಸಜ್ಜನರಿಗೆ ಹೇಳಿದ್ದಾರೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿಯೇ ಶ್ರೀಮದಾಚಾರ್ಯರ ಹೇಳಿದಂತೆ ನಡೆದು ಅವರ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ. ದಾಸ